3 ಸಹೋದರರು. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ 3 ಸಹೋದರರು ಜೇಮ್ಸ್, ಪೀಟರ್ ಮತ್ತು ಜಾನ್ ವಾಸಿಸುತ್ತಿದ್ದರು. ಅವರ ತಂದೆ ಒಬ್ಬ ವೃದ್ಧ ರೈತ. ಅವರು ಯಾವಾಗಲೂ ಅವರಿಗೆ ಸರಿಯಾದದನ್ನು ಮಾಡಿ ದಯೆ ತೋರಿಸಿ ಮತ್ತು ಎಂದಿಗೂ ಗರ್ವಪಡಬೇಡಿ ಎಂದು ನೆನಪಿಸುತ್ತಿದ್ದರು. ಒಂದು ದಿನ ಒಬ್ಬ ಬಡ ಪ್ರಯಾಣಿಕ ಅವರ ಹಳ್ಳಿಗೆ ಬಂದ. ಅವನು ದಣಿದಿದ್ದ ಮತ್ತು ಹಸಿವೆಯಿಂದಿದ್ದ. ಹಿರಿಯನಾದ ಜೇಮ್ಸ್, ಇದು ನನ್ನ ಸಮಸ್ಯೆಯಲ್ಲ, ಅವನು ತನ್ನ ಆಹಾರವನ್ನು ತಾನೇ ಹುಡುಕಿಕೊಳ್ಳಲಿ ಎಂದು ನಡೆದು ಹೋದ. ಎರಡನೆಯವನಾದ ಪೀಟರ್ ಆ ಮನುಷ್ಯನಿಗೆ ಉಳಿದ ಆಹಾರವನ್ನು ಕೊಟ್ಟ. ಆದರೆ ಅವನನ್ನು ಅಪಹಾಸ್ಯ ಮಾಡುತ್ತಾ, ನೀನು ಭಿಕ್ಷೆ ಬೇಡುವ ಬದಲು ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳಿದ. ಕಿರಿಯವನಾದ ಜಾನ್ ಪ್ರಯಾಣಿಕನನ್ನು ತಮ್ಮ ಮನೆಗೆ ಆಹ್ವಾನಿಸಿದ. ಅವನಿಗೆ ಪೂರ್ಣ ಊಟ, ಕುಡಿಯಲು ನೀರು ಮತ್ತು ವಿಶ್ರಮಿಸಲು ಸ್ಥಳವನ್ನು ನೀಡಿದ. ಸಹಾಯ ಮಾಡುತ್ತಿರುವಾಗ ಜಾನ್ ಮೆಲ್ಲನೆ, ನನ್ನಲ್ಲಿರುವುದೆಲ್ಲವೂ ದೇವರಿಂದ ಬಂದದ್ದು, ಆದ್ದರಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಹೇಳಿದ. ಅವರ ತಂದೆ ಇದನ್ನು ಕೇಳಿದಾಗ ನಗುತ್ತಾ ಹೇಳಿದರು, ಜಾನ್ ದೇವರು ನಿಜವಾಗಿ ಏನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾನೆ. ನ್ಯಾಯವಾಗಿ ನಡೆದುಕೊಳ್ಳುವುದು, ದಯೆಯನ್ನು ಪ್ರೀತಿಸುವುದು ಮತ್ತು ಆತನೊಂದಿಗೆ ವಿನಮ್ರತೆಯಿಂದ ನಡೆಯುವುದು. ಆ ದಿನದಿಂದ ಪ್ರಯಾಣಿಕನು ಜಾನ್ ಮತ್ತು ಹಳ್ಳಿಯನ್ನು ಆಶೀರ್ವದಿಸಿದ ಮತ್ತು ಎಲ್ಲರೂ ಪಾಠವನ್ನು ನೆನಪಿಸಿಕೊಂಡರು. ನಿಜವಾದ ಒಳ್ಳೆಯತನವು ನ್ಯಾಯ, ದಯೆ ಮತ್ತು ವಿನಮ್ರತೆಯಲ್ಲಿ ಕಂಡುಬರುತ್ತದೆ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಲ್ಲವೇ? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಮೀಕ 6ನೇ ಅಧ್ಯಾಯ 8ನೇ ವಚನ.